ಕಾಲು ನೋವು? ಯಾವ ಕಾಲು ನೋವು? ಕಣ್ಣಿನ ಈ ಕಾಲು. ಹೌದು. ಮತ್ತೆ ಇದು ಚೆಂಡಿನಿಂದ ಹಿಡ್ಕೊಂಡು ಅದೇನು ಮೂತ್ರ ಸರಿ ಹೋಗ್ಲಿಕ್ಕೆ ಆಗುದಿಲ್ಲ. ಮೂತ್ರ ಬರುದಿಲ್ಲ, ಸ್ವಲ್ಪ ಬರ್ತದಂತೆ. ಆಸ್ಪತ್ರೆಗೆ ಹೋಗಿದ್ದಾರೆ, ಆಸ್ಪತ್ರೆಗೆ ಹೋದ್ರು ಸಹ ಗುಣ ಆಗ್ಲಿಲ್ಲ. ಓಕೆ ಓಕೆ. ಮತ್ತೆ ಕಾಲು ಎರಡು ಸಹ ಇಟ್ಕೊಂಡಿದ್ದಾವು. ಇಲ್ಲಿ ಏನು ಹೇಳ್ತಿದ್ದಾರೆ? ಇಲ್ಲಿ ಬೆನ್ನು ನೋವು ಅಂತೆ ಅವರಿಗೆ. ಬೆನ್ನು ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಕತ್ತನ ಬಾಧಕ ಬಂದಿದ್ದಾನೆ. ಈ ತಂದೆಯವರ ಆರೋಗ್ಯಕ್ಕೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಮತ್ತೆ 11:28 ಹೇಳಿದೆ, ಎಲ್ಲಿ ಕಷ್ಟಪಡುವವರೇ ಹೊರೇನು ಹೊರುವರೆ ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ವಿಶ್ರಾಂತಿ ಕೊಡ್ತೇನೆ ಅಂತ ವಾಗ್ದಾನ ಮಾಡಿದ ದೇವರೇ, ಈ ತಂದೆಯವರ ಮೇಲೆ ಕರುಣೆ ತೋರಿಸಬೇಕಾದ್ರೆ ಕೇಳ್ಕೊಳ್ತಾನೆ. ಒಂದನೇದಾಗಿ ಮೂತ್ರದ ಸಮಸ್ಯೆಯಿಂದ ಅವರಿಗೆ ಪೂರ್ಣವಾದ ಬಿಡುಗಡೆ ಕೊಡು ಸ್ವಾಮಿ. ಇವತ್ತಿನಿಂದ ಒಳ್ಳೆ ನಾರ್ಮಲ್ ಯೂರಿನ್ ಪಾಸ್ ಆಗುವ ಹಾಗೆ ಮಿರಕಲ್ ಅದ್ಭುತ ಮಾಡಬೇಕಾಗಿ ಕರ್ತನೆ ಕೇಳ್ಕೊಳ್ತಾನೆ. ಅದಕ್ಕೆ ದೂರವಾಗಿ ಹೊರುವಂತ ಅಂಧಕಾರ ಶಕ್ತಿಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಗದರಿಸಿ ಹೊರ ದೊಬ್ಬುತ್ತಾ ಇದ್ದೇನೆಪ್ಪ. ಮೂತ್ರಕೋಶದ ಮೇಲೆ ದೈವಿಕ ಸೌಖ್ಯ ಪ್ರಕಟ ಆಗಲಿ, ಮೂತ್ರಕೋಶದ ಮೇಲೆ ದೈವಿಕವಾದ ಸೌಖ್ಯ ಪ್ರಕಟ ಆಗಲಿ. ಒಂದು ಅದ್ಭುತವಾದ ಸೌಖ್ಯವನ್ನು ಈ ತಂದೆಯವರು ಅನುಗ್ರಹಿಸಿಕೊಡಬೇಕು ಕೇಳ್ಕೊತಾನೆ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಕ ಮೂಲಕ ಈ ತಂದೆಯವರು ಗುಣವಾಯಿತು. ಅದೇ ರೀತಿ ಈ ಕಾಲಿನ ಗಂಟಿನ ಮೇಲೆ ಉಂಟ ರೋಗತ್ಮ ಶಕ್ತಿಯನ್ನು ಗದರಿಸ್ತಾ ಇದ್ದೇನೆ. ಕಾಲು ಗಂಟು ಫ್ರೀ ಆಗಲಿ. ಈ ಮೊಣಗಂಟಿನ ಮೇಲೆ, ಮೊಣಗಂಟೆ ಚಿಪ್ಪು ಮೇಲೆ, ಅಪ್ಪ ಅದರ ಒಳಗಡೆ ಹೊರಗಡೆ ನರಮ ನಾಡಿಗಳ ಮೇಲೆ ದೈವಿಕ ಸೌಖ್ಯ ಪ್ರಕಟ ಆಗಲಿ, ಫ್ರೀ ಆಗಲಿ. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಕ ಮೂಲಕ ತಂದೆಯವರು ಗುಣವಾಯಿತು. ಕರ್ತನ ಯೇಸು ಕ್ರಿಸ್ತನ ಬಾಸುಂಡಗಳ ಮೂಲಕ ಈ 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 ತಂದೆ ಗುಣ ಫ್ರೀ ಆಗಲಿ ನಮ್ಮದಲ್ಲಿ. ಈ ಕಾಲು ಹೋಯ್ತಲ್ಲ ನೋವು, ಈ ಕಾಲು ಕಡಿಮೆ ಆಗಿದೆ. ಓಕೆ, ಸರಿ ಆಯ್ತು. ಅದು ಫ್ರೀ ಆಯ್ತಲ್ಲ, ಹೋಯ್ತಲ್ಲ. ಓಕೆ, ಹೇಳಿ ಯೇಸುವೆ ನನಗೆ ಸುಖ ಕೊಟ್ಟದಕ್ಕಾಗಿ ಸ್ತೋತ್ರ. ಸಾಕು ಸಾಕು. ಓಕೆ.